ಶಾಂತಿ 2/2/69 ಇಸ್ವಿಯ ಅವ್ಯಕ್ತ ಮಹಾವಾಕ್ಯಗಳು. ಅವ್ಯಕ್ತ ಮಿಲನ್ ಕೆ ಅನುಭವ ಕಿ ವಿಧಿ. ಅವ್ಯಕ್ತ ಮಿಲನದ ಅನುಭವದ ವಿಧಾನ. प्रेम स्वरूप बच्चे ज्ञान सहित प्रेम जो होता है वही यथार्थ प्रेम होता है. ಪ್ರೇಮ ಸ್ವರೂಪ ಮಕ್ಕಳೇ, ಪ್ರೇಮ ಸ್ವರೂಪ ಅಂದರೆ ಜ್ಞಾನ ಸಹಿತವಾಗಿ ಯಾವ ಪ್ರೇಮ ಇರುತ್ತೋ ಅದೇ ನಿಜವಾದ ಪ್ರೇಮ ಆಗಿರ್ತದೆ. आप सभी का प्रेम रस बाप दादा को भी खींच लाता है. ತಮ್ಮೆಲ್ಲರ ಪ್ರೇಮ ರಸ ಬಾಪ್ ದಾದಾರವರನ್ನ ಅವ್ಯಕ್ತ ವತನದಿಂದ ಈ ವ್ಯಕ್ತ ಲೋಕಕ್ಕೆ ಎಳ್ಕೊಂಡು ಬರ್ತಾ ಇದೆ. सभी बच्चों के दिल के अंदर एक आशा दिखाई दे रही. ಎಲ್ಲ ಮಕ್ಕಳ ಹೃದಯದಲ್ಲಿ ಒಂದು ಆಶೆ ಕಾಣಿಸ್ತಾ ಇದೆ. ವಹ ಕೌನ್ಸ್, ಆ ಆಶೆ ಯಾವುದಾಗಿದೆ? ಕೈ बच्चों ने संदेश भेजा कि आप हमें भी अपने ಅವ್ಯಕ್ತ ವತನ का ಅನುಭವ करा. ಮಕ್ಕಳಲ್ಲಿ ಕೆಲವರು ತಂದೆಗೆ ಸಂದೇಶ ಕಳಿಸಿದ್ರಂತೆ, ಬಾಬಾ ನಮಗೂ ಸಹ ಅವ್ಯಕ್ತ ವತನದ ಅನುಭವ ಮಾಡಿಸಿರಿ. यह सभी बच्चों की आशाएं अब पूर्ण होने का समय पहुंच ही गया है. ಎಲ್ಲ ಮಕ್ಕಳ ಈ ಆಶೆಗಳು ಪೂರ್ಣ ಆಗುವಂಥ ಸಮಯ ಈಗ ಸಮೀಪ ಬಂದಿದೆ. आप कहेंगे कि सभी संदेश ही बन जाएंगे, लेकिन नहीं. ಹಾಗಾದರೆ ತಾವು ಕೇಳಬಹುದು, ಅವ್ಯಕ್ತ ವತನದ ಅನುಭವ ಮಾಡಬೇಕಾದ್ರೆ ಎಲ್ಲರೂ ಸಂದೇಶಿ ಆಗಿಬಿಡುತ್ತೇವಾ? ಆದರೆ ಬಾಬಾ ಹೇಳ್ತಿದ್ದಾರೆ, ಎಲ್ಲರೂ ಸಂದೇಶಿ ಆಗೋದಿಲ್ಲ. ಅವ್ಯಕ್ತ वतन का अनुभव भी बच्चे करेंगे, लेकिन दिव्य बुद्धि के आधार पर जो अब अलौकिक अनुभव कर सकते. ಅವ್ಯಕ್ತ ವತನದ ಅನುಭವ ತಾವೆಲ್ಲ ಮಕ್ಕಳು ಅವಶ್ಯವಾಗಿ ಮಾಡ್ತೀರಿ. ಆದರೆ ದಿವ್ಯ ಬುದ್ಧಿಯ ಆಧಾರದಿಂದ ಅಲೌಕಿಕ ಅನುಭವಗಳನ್ನು ತಾವು ಮಾಡಬಹುದು. वह दिव्य दृष्टि द्वारा करने से भी बहुत लाभदायक, अलौकिक और अनोखा है. ದಿವ್ಯ ಬುದ್ಧಿಯ ಆಧಾರದಿಂದ ಮಾಡುವ ಅಲೌಕಿಕ ಅನುಭವ ದಿವ್ಯ ದೃಷ್ಟಿಯಿಂದ ಮಾಡುವ ಅನುಭವದಕ್ಕಿಂತಲೂ ಲಾಭದಾಯಕ, ಅಲೌಕಿಕ ಮತ್ತು ಅದ್ಭುತವಾದ ಅನುಭವ ಆಗಿರುತ್ತದೆ. इसलिए जो भी बच्चे चाहते हैं कि ಅವ್ಯಕ್ತ बाप से मुलाकात करें, वे कर सकते. ಆದ್ದರಿಂದ ಮಕ್ಕಳು ಅವ್ಯಕ್ತ ತಂದೆಯ ಜೊತೆಗೆ ಮಾತನಾಡುವ ಸಂಕಲ್ಪ ಏನು ಮಾಡ್ತಾ ಇದ್ದಾರೆ, ಮಾತನಾಡಲು ಇಚ್ಛಿಸುತ್ತಿದ್ದಾರೆ, ಅವರೆಲ್ಲರೂ ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದು ದಿವ್ಯ ಬುದ್ಧಿಯ ಮೂಲಕ ಅವ್ಯಕ್ತ ಬಾಪ್ ದಾದಾರವರ ಜೊತೆಗೆ ಮಾತಾಡಬಹುದು. कैसे कर सकते हैं? इसका तरीका सिर्फ यही है. ಹೇಗೆ ಆ ಅನುಭವ ಮಾಡುವುದು ಅಂದರೆ ಅದಕ್ಕೆ ಒಂದು ಉಪಾಯ ಈ ಥರವಾಗಿದೆ. अमृत वेले याद में बैठो और यही संकल्प रखो
कि अब हम ಅವ್ಯಕ್ತ ಬಾಪ್ ದಾದಾ से ಮುಲಾಕಾತ್ ಕರೆं. ಅಮೃತ ವೇಳೆಯಲ್ಲಿ ಎದ್ದು ತಂದೆಯನ್ನ ನೆನಪು ಮಾಡ್ತಾ ಸಂಕಲ್ಪ ಮಾಡ್ರಿ, ನಾವು ಈಗ ಅವ್ಯಕ್ತ ಬಾಪ್ ದಾದಾರವರ ಜೊತೆಗೆ ಸಂಭಾಷಣೆ ಮಾಡಬೇಕು ಅಂತ. जैसे साकार में मिलने का समय मालूम होता था तो नींद नहीं आती थी और समय से पहले ही बुद्धि द्वारा इसी अनुभव में रहते थे. ಹೇಗೆ ಸಾಕಾರದಲ್ಲಿ ಸಾಕಾರ ಬಾಬಾ ಬಂದು ಮಾತನಾಡುತ್ತಾರೆ ಎನ್ನುವುದು ಮೊದಲೇ ಮಕ್ಕಳಿಗೆ ಅನುಭವ ಆಗಿಬಿಡ್ತಿತ್ತು. ಇವತ್ತು ಬಾಬಾ ಸಂಕಲ್ಪದ ಮೂಲಕ ನನ್ನನ್ನು ಕರೀತಾ ಇದ್ದಾರೆ, ನನ್ನ ಜೊತೆಗೆ ಮಾತನಾಡಲು ಇಷ್ಟಪಡ್ತಿದ್ದಾರೆ ಅನ್ನೋದು ಮೊದಲೇ ಮಕ್ಕಳಿಗೆ ಅನುಭವ ಆಗ್ತಿತ್ತು. ಆ ಸಮಯದಲ್ಲಿ ಮಕ್ಕಳಿಗೆ ನಿದ್ದೆನೂ ಬರ್ತಿರಲಿಲ್ಲ. वैसे अब भी अव्यक्त मिलन का अनुभव प्राप्त करना चाहते हो तो उसका बहुत सहज तरीका यह है. ಹಾಗೆ ಇವತ್ತೂ ಸಹ ತಾವು ಅವ್ಯಕ್ತ ಮಿಲನದ ಅನುಭವ ಮಾಡಬೇಕು ಅಂದರೆ ಅದಕ್ಕೆ ಸಹಜವಾದ ಉಪಾಯ ಆಗಿದೆ. ಅವ್ಯಕ್ತ ಸ್ಥಿತಿ में स्थित होकर रूह रूहान करो. ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದು ಅವ್ಯಕ್ತ ಸಂಭಾಷಣೆಯನ್ನು ಮಾಡಿರಿ. तो अनुभव करेंगे सचमुच बाप के साथ बातचीत कर रहे. ಆಗ ನಿಜವಾಗಲೂ ತಂದೆಯ ಜೊತೆಗೆ ಮಾತನಾಡುತ್ತಿದ್ದೇವೆ ಎಂಬ ಅನುಭವ ತಮಗೆ ಆಗುವುದು. और इसी रूह रूहान में जैसे संदेशियों को कई दृश्य दिखाते हैं वैसे ही बहुत गुह्य गोपनीय रहस्य बुद्धि योग से अनुभव करेंगे. ಅಮೃತ ವೇಳೆಯ ಆ ಅವ್ಯಕ್ತ ವಾರ್ತಾಲಾಪದಲ್ಲಿ ತಮಗೆ ಬಹಳ ಗುಹ್ಯವಾದ ಗೋಪನೀಯ ರಹಸ್ಯಗಳ ಅನುಭವ ಬಾಬಾ ಮಾಡಿಸುವರು. ಹೇಗೆ ಸಂದೇಶಿಯರಿಗೆ ದೃಶ್ಯಗಳನ್ನು ತೋರಿಸಿ ಬಾಬಾ ಅನುಭವ ಮಾಡಿಸ್ತಾರೆ, ಹಾಗೆ ಅವ್ಯಕ್ತ ಮಿಲನ ಮಾಡುವಂಥ ಮಕ್ಕಳಿಗೂ ಕೆಲವು ರಹಸ್ಯಗಳನ್ನು ಆ ಸಮಯದಲ್ಲಿ ಬಾಬಾ ಅರ್ಥ ಮಾಡಿಸುತ್ತಾರೆ. लेकिन एक बात यह अनुभव करने के लिए आवश्यक है, वह कौन सी? ಆದರೆ ಅಂತಹ ಅದ್ಭುತ ಅನುಭವ ಅಮೃತ ವೇಳೆಯಲ್ಲಿ ಮಾಡಬೇಕಾದರೆ ಒಂದು ವಿಷಯ ಅವಶ್ಯವಾಗಿ ಬೇಕಾಗಿದೆ. अमृत वेले भी अव्यक्त स्थिति में वही स्थित हो सकेंगे जो सारा दिन अव्यक्त स्थिति में और अंतर्मुख स्थिति में स्थित होंगे. ಅಮೃತ ವೇಳೆಯಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕಾದರೆ ಇಡೀ ದಿನದ ಪ್ರತಿ ಗಂಟೆಯಲ್ಲೂ ಸಹ ಯಾವ ಮಕ್ಕಳು ಅವ್ಯಕ್ತ ಸ್ಥಿತಿ ಮತ್ತು ಅಂತರ್ಮುಖ ಸ್ಥಿತಿಯ ಅನುಭವ ಮಾಡ್ತಾರೋ ಅವರು ಮಾತ್ರ ಅಮೃತ ವೇಳೆಯಲ್ಲಿ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಬಹುದು. वही अमृत वेले यह अनुभव कर सकेंगे. ಯಾವ ಮಕ್ಕಳು ಇಡೀ ದಿನ ಅವ್ಯಕ್ತ ಸ್ಥಿತಿ ಮತ್ತು ಅಂತರ್ಮುಖತೆಯಲ್ಲಿ ಇರುವ ಅಭ್ಯಾಸ ಮಾಡ್ತಾರೋ ಅವರೇ ಅಮೃತ ವೇಳೆಯಲ್ಲಿ ಇಂತಹ ಅದ್ಭುತ ಅನುಭವ ಮಾಡಬಹುದು. इसलिए अगर स्नेह है और मिलने की आशा है तो यह तरीका बहुत सहज है. ಆದ್ದರಿಂದ ನಿಮಗೆ ತಂದೆಯ ಮೇಲೆ ಸ್ನೇಹ ಇದೆ ಅಂದರೆ ಮತ್ತು ಮಿಲನದ ಆಶೆ ಇದೆ ಅಂದರೆ ಈ ಉಪಾಯದಿಂದ ಈ ರೀತಿಯಿಂದ ತಾವು ಸಹಜವಾದ ಅನುಭವ ಮಾಡಬಹುದು. करने वाले कर सकते और मुलाकात का
अनोखा अनुभव प्राप्त कर सकते. ಬಾಬಾ ಹೇಳಿದ ಈ ವಿಧಾನದಿಂದ ತಾವು ಅಮೃತ ವೇಳೆಯಲ್ಲಿ ಅವ್ಯಕ್ತ ಸ್ಥಿತಿಯ ಅವ್ಯಕ್ತ ವಾರ್ತಾಲಾಪದ ಅದ್ಭುತ ಅನುಭವ ಮಾಡಬಹುದಾಗಿದೆ. वतन में बैठे बैठे कई बच्चों की दिलों की आवाज़ पहुंचती रहती है. ಬಾಪ್ ದಾದಾರವರು ತಿಳಿಸ್ತಾ ಇದ್ದಾರೆ, ನಾವು ವತನದಲ್ಲಿ ಕುಳಿತಾಗ ಮಕ್ಕಳ ಹೃದಯದ ಧ್ವನಿ ಕೇಳಿಸ್ತಾ ಇರ್ತದೆ. ಆಪ್ ಸೋಚ್ತೆ ಹೋಂಗೆ ಶಿವ ಬಾಬಾ ಬಹುತ್ ಕಠೋರ. ಅದೇನೆಂದರೆ ಮಕ್ಕಳು ವಿಚಾರ ಮಾಡ್ತಿರ್ತಾರೆ, ಶಿವ ಬಾಬಾ ಬಹಳ ಕಠೋರ ಆಗಿದ್ದಾರೆ ಅಂತ. ಲೇಕಿನ್ ಜೋ ಹೋತಾ ಹೇ ಉಸ್ಮೇ ರಹಸ್ಯ ಔರ್ ಕಲ್ಯಾಣ ಹೇ. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ, ಈ ಸೃಷ್ಟಿ ನಾಟಕದಲ್ಲಿ ಏನು ನಡೀತಾ ಇದೆಯೋ ಅದರಲ್ಲಿ ಬಹಳ ರಹಸ್ಯ ಅಡಗಿದೆ ಮತ್ತು ಕಲ್ಯಾಣನೂ ಅಡಗಿದೆ. इसलिए जो आवाज़ पहुँचती है वह सुन करके हर्षाता रहता है. ಆದ್ದರಿಂದ ಮಕ್ಕಳ ಹೃದಯದ ಧ್ವನಿ ಕೇಳುವಾಗ ನನಗೆ ಹರ್ಷ ಆಗ್ತದೆ, ನಗು ಬರ್ತದೆ. क्या बाप दादा निर्मोही है? आप सभी बच्चे निर्मोही हो, निर्मोही बने हो. ಬಾಬಾ ಕೇಳ್ತಿದ್ದಾರೆ, ಬಾಪ್ ದಾದಾರವರು ನಿರ್ಮೋಹಿ ಆಗಿದ್ದಾರಲ್ವಾ, ನೀವು ಮಕ್ಕಳು ಸಹ ನಿರ್ಮೋಹಿ ಆಗಿದ್ದೀರಾ. तो बाप दादा निर्मोही और बच्चों में शुद्ध मोह, तो मिलन कैसे हो? ಬಾಪ್ ದಾದಾರವರು ಸಂಪೂರ್ಣ ನಿರ್ಮೋಹಿ ಆಗಿರುತ್ತಾರೆ, ಮಕ್ಕಳು ಇನ್ನೂ ಶುದ್ಧ ಮೋಹದಲ್ಲಿ ಇರ್ತೀರಿ ಅಂದಾಗ ಮಿಲನ ಆಗುವುದು ಹೇಗೆ? ಬಾಪ್ ದಾದಾ ನಿರ್ಮೋಹಿ, ಮಕ್ಕಳು ಶುದ್ಧ ಮೋಹಿಗಳು ಅಂದರೆ ಮಿಲನ ಆಗುವುದು ಹೇಗೆ? ಬಾಪ್ ದಾದಾ ಮೇ ಶುದ್ಧ ಮೋಹ ಹೇ, ಸಾಕಾರ ಬಾಬಾ का बच्चों में शुद्ध प्यार था. क्या शिव बाबा का नहीं है, बाप दादा का है. ಬಾಪ್ ದಾದಾರವರಲ್ಲೂ ಸಹ ಮಕ್ಕಳ ಬಗ್ಗೆ ಶುದ್ಧವಾದಂತಹ ಪ್ರೀತಿ ಇತ್ತು, ಅಂದರೆ ಶುದ್ಧ ಮೋಹ ಇತ್ತು. ಶಿವಬಾಬರಿಗೂ ಮಕ್ಕಳ ಮೇಲೆ ಶುದ್ಧವಾದ ಪ್ರೀತಿ ಇದೆ. ಜೈಸಾ ಹಮಾರಾ ಹೇ ವೈಸಾ ನಹೀ, ಶುದ್ಧ ಮೋಹ बच्चों से भी जास्ती. लेकिन बाप दादा और बच्चों में एक अंतर है. ಮಕ್ಕಳಲ್ಲಿ ಇರುವ ಶುದ್ಧ ಮೋಹ ಮತ್ತು ಬಾಪ್ ದಾದಾರವರಲ್ಲಿ ಇರುವ ಶುದ್ಧ ಮೋಹದಲ್ಲಿ ವ್ಯತ್ಯಾಸ ಇದೆ. वह शुद्ध मोह में आते हुए भी निर्मोही है और बच्चे शुद्ध मोह में आते हैं तो कुछ ಸ್ವರೂಪ बन जाते हैं. ಬಾಪ್ ದಾದಾರವರು ಶುದ್ಧ ಮೋಹದಲ್ಲಿ ಬಂದರೂ ಸಹ ನಿರ್ಮೋಹಿ ಆಗಿರುತ್ತಾರೆ. ಆದರೆ ಮಕ್ಕಳು ಶುದ್ಧ ಮೋಹದಲ್ಲಿ ಬಂದಾಗ ಸ್ವಲ್ಪ ಸ್ವಲ್ಪ ಮೋಹದ ಸ್ವರೂಪ ಆಗಿಬಿಡ್ತಾರೆ. ಯಹ ತೋ ಪ್ಯಾರೆ ಬಂತೆ ಯಾ ತೋ ನ್ಯಾರೆ ಬಂತೆ. ಮಕ್ಕಳು ಒಮ್ಮೊಮ್ಮೆ ಪ್ಯಾರ ಆಗ್ತಾರೆ ಅಥವಾ ಒಮ್ಮೊಮ್ಮೆ ನ್ಯಾರ ಆಗ್ತಾರೆ. ಲೇಕಿನ್ ಬಾಪ್ ದಾದಾ ನ್ಯಾರೆ और ಪ್ಯಾರೆ ಸಾಥ ಸಾಥ ಬಂತೆ. ಆದರೆ ಬಾಪ್ ದಾದಾರವರು ಎಷ್ಟು ನ್ಯಾರ ಆಗಿರುತ್ತಾರೆಯೋ ಅಷ್ಟೇ ಪ್ಯಾರ ಆಗಿರುತ್ತಾರೆ, ಎಷ್ಟು ಪ್ಯಾರ ಆಗಿರುತ್ತಾರೆಯೋ ಅಷ್ಟೇ ನ್ಯಾರ ಆಗಿರುತ್ತಾರೆ. ನ್ಯಾರ ಮತ್ತು ಪ್ಯಾರ ಜೊತೆ ಜೊತೆಗೇ ಆಗಿರುತ್ತಾರೆ. यह अंतर जो रहा हुआ है इसको जब मिटाएंगे तो क्या बनेंगे. ಆದರೆ ಮಕ್ಕಳು ಒಮ್ಮೆ ನ್ಯಾರ ಆಗ್ತಾರೆ, ಒಮ್ಮೆ ಪ್ಯಾರ ಆಗ್ತಾರೆ. ನ್ಯಾರ ಮತ್ತು ಪ್ಯಾರ ಸ್ಥಿತಿ ಜೊತೆ ಜೊತೆಗೆ ಇರೋದಿಲ್ಲ. ಆದ್ದರಿಂದ ಈ ನ್ಯಾರ ಮತ್ತು ಪ್ಯಾರ ಸ್ಥಿತಿಯಲ್ಲಿ ಇರುವ ಅಂತರ ಏನಿದೆ, ಆ ಅಂತರವನ್ನು
ಯಾವಾಗ ಅಳಿಸಿ ಹಾಕ್ತೀರಿ ಆಗ ಅಂತರ್ಮುಖ ಅವ್ಯಕ್ತ ಅಲೌಕಿಕ ಬನ್ನಿ. ಆಗ ಮಕ್ಕಳು ಸಹ ಅಂತರ್ಮುಖಿ ಅವ್ಯಕ್ತ ಮತ್ತು अलौकिक ಸ್ಥಿತಿಯ ಅನುಭವ ಮಾಡ್ತೀರಿ. ಅಭಿ ಕುಚ್ ಕುಚ್ ಲೌಕಿಕಪನ್ ಭಿ ಮಿಲ್ ಜಾತಾ ಹೈ. ಈಗ ಇನ್ನು ಮಕ್ಕಳ ಸ್ವರೂಪದಲ್ಲಿ ಲೌಕಿಕ ಸ್ಥಿತಿಯೂ ಸಹ ಸೇರ್ತಾ ಇದೆ. ಲೇಕಿನ್ ಜಬ್ ಯಹ ಅಂತರ್ ಖತಮ್ ಕರ್ ದೇಂಗೆ ತೋ ಬಿಲ್ಕುಲ್ अलौकिक और अंतर्मुखी ಅವ್ಯಕ್ತ ಫರಿಷ್ಠೆ ನಜರ್ ಆಯೆಂಗೆ. ಆದರೆ ಯಾವಾಗ ಈ ನ್ಯಾರಾ ಮತ್ತು ಪ್ಯಾರಾ ಸ್ಥಿತಿಯಲ್ಲಿ ಇರುವ ವ್ಯತ್ಯಾಸವನ್ನು ತೆಗೆದುಹಾಕ್ತೀರಿ ಆಗ ನೀವು ಸಂಪೂರ್ಣ ಅಲೌಕಿಕ ಅಂತರ್ಮುಖಿ ಮತ್ತು ಅವ್ಯಕ್ತ ಫರಿಷ್ಠಾ ರೂಪದಲ್ಲಿ ಕಾಣಿಸುತ್ತೀರಿ. इस साकार वतन में रहते हुए भी फरिश्ते बन सकते. ಆಗ ನೀವು ಈ ಸಾಕಾರ ವತನದಲ್ಲಿ ಇದ್ದರೂ ಸಹ ಫರಿಷ್ಠಾ ಆಗಿಬಿಡುತ್ತೀರಿ. आप फिर कहेंगे आप वतन में जाकर फरिश्ता क्यों बने, यहाँ ही बनते. ಆಗ ಮಕ್ಕಳು ಮತ್ತೆ ಬಾಬಾವ್ರನ್ನ ಕೇಳಬಹುದು, ಹಾಗಾದರೆ ಬಾಬಾ ನೀವ್ಯಾಕೆ ಸಾಕಾರದಲ್ಲಿ ಇದ್ದು ಫರಿಷ್ಠಾ ಆಗಲಿಲ್ಲ, ನೀವ್ಯಾಕೆ ದೇಹ ಬಿಟ್ಟು ಹೋಗಿ ಫರಿಷ್ಠಾ ಆಗಿದ್ದೀರಿ. ಲೇಕಿನ್ ನಹಿ, ಜೋ ಬಚ್ಚೋಂ ಕಾ ಕಾಮ್ ವಹ ಬಚ್ಚೋಂ ಕೋ ಸಾಜೆ, ಜೋ ಬಾಪ್ ಕಾ ಕಾರ್ಯ ವಹ ಬಾಪ್ ಹಿ ಕರ್ತೆ. ಆದರೆ ಆ ಥರ ಸಾಧ್ಯವಿಲ್ಲ. ಮಕ್ಕಳ ಕೆಲಸ ಮಕ್ಕಳಿಗೆ ಶೋಭೆ ಕೊಡುತ್ತದೆ, ತಂದೆಯ ಕೆಲಸ ತಂದೆಗೆ ಶೋಭೆ ಕೊಡುತ್ತದೆ. ತಂದೆ ಸೂಕ್ಷ್ಮ ವತನಕ್ಕೆ ಹೋಗಿ ಫರಿಷ್ಠಾ ಆಗಬೇಕಿತ್ತು, ಆ ಥರ ಫರಿಷ್ಠಾ ಆಗಿದ್ದಾರೆ. ನೀವು ಮಕ್ಕಳು ಸಾಕಾರ ಲೋಕದಲ್ಲಿ ಇದ್ದು ಫರಿಷ್ಠಾ ಆಗಬೇಕಾಗಿದೆ, ಆ ಥರ ನೀವು ಫರಿಷ್ಠಾ ಆಗಬೇಕು. ಬಚ್ಚೋಂ ಕೋ ಅಬ್ ಪಢಾಯಿ ಕಾ ಶೋ ದಿಖಾನ. ಯಾಕೆ ಅಂದರೆ ಮಕ್ಕಳು ನೀವು ತಂದೆ ಕೊಡುವ ಶಿಕ್ಷಣವನ್ನು ಜಗತ್ತಿನ ಮುಂದೆ ಪ್ರತ್ಯಕ್ಷ ಮಾಡಬೇಕಾಗಿದೆ. ಟೀಚರ್ ಕೋ ಪಢಾಯಿ ಕಾ ಶೋ ನಹಿ ದಿಖಾನಾ ಹೈ. ಟೀಚರ್ ಆದವರು ತಾವು ಕೊಡುವ ಶಿಕ್ಷಣವನ್ನು ಜಗತ್ತಿನ ಮುಂದೆ ತೋರಿಸುವುದಿಲ್ಲ. ಆದರೆ ವಿದ್ಯಾರ್ಥಿಗಳು ಶಿಕ್ಷಕ ಕೊಟ್ಟ ಶಿಕ್ಷಣವನ್ನು ಜಗತ್ತಿನ ಮುಂದೆ ತೋರಿಸುತ್ತಾರೆ. ಟೀಚರ್ ಕೋ ಪಢಾಯಿ ಪಢಾನಿ ಹೋತಿ. ಶಿಕ್ಷಕ ಆದವರ ಕೆಲಸ ಓದಿಸುವುದು. और स्टूडेंट को पढ़ाई का शो दिखाना होता है. ವಿದ್ಯಾರ್ಥಿಗಳ ಕೆಲಸ ಆ ಶಿಕ್ಷಣವನ್ನು ಜನರ ಮುಂದೆ ಪ್ರತ್ಯಕ್ಷ ಮಾಡುವುದಾಗಿದೆ. ಶೋ ಕೇಸ್ में शक्तियों को पांडवों को आना है, बाप दादा तो है ही गुप्त. ವಿಶ್ವದ ಶೋ ಕೇಸ್ನಲ್ಲಿ ಶಕ್ತಿಯರು ಮತ್ತು ಪಾಂಡವರನ್ನು ಇಡಲು ಬಾಬಾ ಇಚ್ಛಿಸುತ್ತಾರೆ. ಶೋ ಕೇಸ್ನಲ್ಲಿ ಶಕ್ತಿಯರು ಮತ್ತು ಪಾಂಡವರು ಇರಬೇಕು ವಿನಃ ಬಾಪ್ ದಾದಾರವರು ಅಲ್ಲ. ಬಾಪ್ ದಾದಾರವರು ಗುಪ್ತವಾಗಿ ಇರುತ್ತಾರೆ. ಅಭಿ ಸಭಿ ಕೆ ದಿಲ್ ಮೇ ಯಹ ಸಂಕಲ್ಪ ಹೈ कि अब जल्दी जल्दी ಡ್ರಾಮಾ ಕಿ ಸೀನ್ ಚಲ್ಕರ್ ಖತಮ್ ಹೋ. ಎಲ್ಲ ಮಕ್ಕಳಲ್ಲಿ ಈ ಸಂಕಲ್ಪ ನಡೀತಾ ಇದೆ, ಬೇಗ ಬೇಗ ಈ ನಾಟಕ ಮುಕ್ತಾಯವಾಗಲಿ ಅಂತ. ಲೇಕಿನ್ ಜಲ್ದಿ ಹೋಗಿ ಹೋ ಸಕ್ತಿ ಹೇ, ಹೋಗಿ ಯಾ ಹೋ ಸಕ್ತಿ. ಆದರೆ ಅಷ್ಟು ಬೇಗ ಈ ನಾಟಕ ಮುಗೀತದೆ, ಸಮಾಪ್ತಿಯಾಗುತ್ತದೆಯೋ ಹೇಗೆ? ಅಷ್ಟು ಜಲ್ದಿ ಈ ನಾಟಕ ಸಮಾಪ್ತಿಯಾಗುವುದೇ? ಭಾವಿ ಜೋ ಬನಿ ಹುಯಿ ಹೈ ವಹ ತೋ ಬನಿ ಹುಯಿ ಬನಿ ಹಿ ರಹೇಗಿ. ಸೃಷ್ಟಿಯ ನಾಟಕ ಎಲ್ಲಿಯವರೆಗೆ ನಡಿಬೇಕಾಗಿದೆಯೋ ಅಲ್ಲಿಯವರೆಗೆ ಇದು ನಡೆದೇ ನಡೀತದೆ. ಲೇಕಿನ್ ಬನಿ ಹುಯಿ ಭಾವಿ ಮೇ
यह इतना नजर आता है कि अगर कल्प पहले माफी संकल्प आता है तो संकल्प के साथ साथ अवश्य पहले भी पुरुषार्थ तीव्र किया होगा। तब तो यह भी संकल्प आता है कि ड्रामा का सीन जल्दी पूरा कर सभी ಅವ್ಯಕ್ತ ವತನವಾಸಿ ಬನ್ ಜಾಯ್। ಒಂದು ವೇಳೆ ಹಿಂದಿನ ಕಲ್ಪದಲ್ಲಿ ನೀವು ಬೇಗ ಬೇಗ ಪುರುಷಾರ್ಥ ಮಾಡಿ ಸಂಪೂರ್ಣ ಸ್ಥಿತಿಗೆ ತಲುಪಿ ನಾಟಕವನ್ನು ಸಮಾಪ್ತಿ ಮಾಡಿದ್ದೇ ಆದರೆ ಈ ಕಲ್ಪದಲ್ಲಿಯೂ ಸಹ ಅದೇ ಸಂಕಲ್ಪ ನಿಮ್ಮಲ್ಲಿ ಬಂದು ಈ ನಾಟಕವನ್ನು ತಾವು ಬೇಗನೆ ಸಮಾಪ್ತಿ ಮಾಡುವಿರಿ। ಸಭಿ ಅವ್ಯಕ್ತ ವತನವಾಸಿ ತೋ ಬನನಾ ಹಿ, ಕೊನೆಗೆ ಎಲ್ಲರೂ ಅವ್ಯಕ್ತ ವತನವಾಸಿಯಂತೂ ಆಗಲೇಬೇಕು। लेकिन आप बच्चों में इतनी शक्ति है जो अव्यक्त वतन को भी व्यक्त में खींच कर ला सकते। ಆದರೆ ಮಕ್ಕಳಲ್ಲಿ ಅವ್ಯಕ್ತ ವತನವನ್ನು ವ್ಯಕ್ತದಲ್ಲಿ ತರುವಂತಹ ಶಕ್ತಿ ಇದೆ। ಅವ್ಯಕ್ತ वतन का नक्शा व्यक्त वतन में बना सकते हो। ಸೃಷ್ಟಿಯ ಅಂತಿಮ ಸಮಯ ಬರೋವರೆಗೂ ತಾವು ಅವ್ಯಕ್ತ ವತನವನ್ನು ವ್ಯಕ್ತದಲ್ಲಿನೇ ತರಬಹುದಾಗಿದೆ। ಅವ್ಯಕ್ತ ವತನದ ನಕಾಶೆಯನ್ನು ವ್ಯಕ್ತದಲ್ಲಿನೇ ನಿರ್ಮಾಣ ಮಾಡಬಹುದಾಗಿದೆ। आशा ये तो हर एक की बहुत है, ऐसे ही पहुँचती है जैसे इस साकार दुनिया में बहुत बड़ी ऑफिस होती है टेलीफोन और टेलीग्राम की। ಎಲ್ಲರ ಆಶೆಗಳು ಬಾಬನ ಹತ್ತಿರ ಬಂದು ತಲುಪ್ತವೆ। ಹೇಗೆ ಸಾಕಾರದಲ್ಲಿ ಟೆಲಿಫೋನ್ ಮತ್ತು ಟೆಲಿಗ್ರಾಮ್ ಆಫೀಸಿನ ಮೂಲಕ ಸಂದೇಶಗಳು ದೂರ ದೂರದವರೆಗೂ ತಲುಪುತ್ತವೆಯೋ ಹಾಗೆ ಬಹುತ್ ಶುದ್ಧ ಸಂಕಲ್ಪೋं की तारे वतन में पहुँचती रहती है। ಮಕ್ಕಳು ಮಾಡುವ ಶುದ್ಧ ಸಂಕಲ್ಪಗಳ ಟೆಲಿಗ್ರಾಮ್ಗಳ ಸಂದೇಶ ವತನದಲ್ಲಿ ಪ್ರತಿದಿನವೂ ತಲುಪ್ತಾ ಇರ್ತದೆ। ಅಭಿ ಕ್ಯಾ ಕರ್ನಾ ಹೈ, ಹಾಗಾದರೆ ಇನ್ನು ಮುಂದೆ ಏನು ಮಾಡಬೇಕು? कई बच्चों के कुछ लोक संग्रह प्रति प्रश्न भी है, वह भी पहुँचते। ಲೋಕ ಸಂಗ್ರಹಾರ್ಥವಾಗಿ ಅನೇಕ ಜನ ಮಕ್ಕಳಿಗೆ ಪ್ರಶ್ನೆ ಕೇಳ್ತಿದ್ದಾರೆ। ಆ ಪ್ರಶ್ನೆಗಳು ಸಹ ಬಾಬನ ಹತ್ತಿರ ತಲುಪ್ತವೆ। ಕೈ बच्चे मूंझते हैं कि साकार द्वारा तो यह कहा कि सूक्ष्म वतन है ही नहीं, तो बाबा कहाँ गए, कहाँ से मिलने आते हैं, कहाँ यह संदेश भेजते हैं, क्यों भोग लगाते हो, इसका भी राज है। ಮಕ್ಕಳು ಗೊಂದಲಕ್ಕೆ ಒಳಗಾಗಿದ್ದಾರೆ। ಸಾಕಾರದಲ್ಲಿ ಬಾಬಾ ಇರುವಾಗ ಹೇಳಿದ್ರು ಸೂಕ್ಷ್ಮ ವತನನೇ ಇಲ್ಲ ಅಂಥೇಳಿ। ಹಾಗಾದರೆ ಈಗ ಸಾಕಾರ ಬಾಬಾ ಎಲ್ಲಿಗೆ ಹೋಗಿದ್ದಾರೆ? ಎಲ್ಲಿಂದ ಮಿಲನ ಮಾಡಲು ಬರ್ತಾರೆ? ಸಂದೇಶ ಪುತ್ರಿಯರು ಯಾವ ಸ್ಥಳಕ್ಕೆ ಸಂದೇಶವನ್ನು ತೆಗೆದುಕೊಂಡು ಹೋಗುತ್ತಾರೆ? ಭೋಗ ಯಾಕೆ ಇಡಲಾಗ್ತದೆ? ಇದರ ರಹಸ್ಯಗಳನ್ನು ಮುಂದೆ ಹೇಳ್ತೀನಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ। ಅಚ್ಚಾ, ಈ ಮುರಳಿಯ ಮುಂದಿನ ಭಾಗ ನಾಳೆ ದಿನ ಮತ್ತೆ ಕೇಳೋಣ। ಓಂ ಶಾಂತಿ।